ದಾನಿ ಕೊಟ್ಟ ವಾರ್ನಿಂಗ್ಗೆ ಪಾಕಿಸ್ತಾನ ಹೆದರು ಹೋಗಿದೆ. ಕದನ ವಿರಾಮ ಅಲ್ಪ ವಿರಾಮ ಅಷ್ಟೇ, ಮತ್ತೆ ಖ್ಯಾತೆ ತೆಗೆದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಮೋದಿ ಎಚ್ಚರಿಕೆ ನೀಡಿದರು. ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ನನ್ನ ಬಿಡುಗಡೆ ಮಾಡಿತು. ನಮ್ಮ ವಾರ್ನಿಂಗ್ಗೆ ಪತರುಗುಟ್ಟಿದ ಪಾಕ್, ವಶಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ. ಪಾಕಿಸ್ತಾನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಅನ್ನ ಬಿಡುಗಡೆ ಮಾಡಿದೆ. ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ 10:30 ಸುಮಾರಿಗೆ ಅಮೃತ್ಸರದ ಅಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಪೂರ್ಣಂ ಕುಮಾರ್ ವಶಕ್ಕೆ ಪಡೆದಿದ್ದೇಕೆ ಪಾಕ್? ಏಪ್ರಿಲ್ 23, 2025ರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ 182ನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್ ಆಗಿ ಪಾಕಿಸ್ತಾನದ ಗಡಿಗೆ ದಾಟಿದ್ರು. ಆದ್ದರಿಂದ ಪೂರ್ಣಂರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು. ಪೂರ್ಣಂರವರ ಗರ್ಭಿಣಿ ಪತ್ನಿ ರಜನಿ ಪಂಜಾಬ್ಗೆ ತೆರಳಿ ಬಿಎಸ್ಎಫ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಪತಿಯ ಬಿಡುಗಡೆಗೆ ಒತ್ತಾಯಿಸಿದ್ರು. ಪಿಕೆ ಶಾ 1030 ಗಂಟೆಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ರು. ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ. ಹೀಗಾಗಿ ಅಟ್ಟಾರಿ ವಾಘಾ ಗಡಿ ಮೂಲಕ ಯೋಧ ಪಿಕೆ ಶಾರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ. देखिए मैडम, सबसे बड़ी बात तो 20 दिन वो हमारे देश में नहीं थे, पाकिस्तान की तरफ से अरेस्ट हो गए थे। तो आज तो बहुत ही खुशी हुई। सुबह में ही फोन आया था सीओ साहब का वहाँ से हेड कि देखिए वो पीके साहब आ गए हैं, इंडिया आ चुके हैं, टेंशन मत लीजिए, वो एकदम सही सलामत है, आप टेंशन मत लीजिए, बिल्कुल ठीक है। ಯೋಧ ಪಿಕೆ ಶಾರನ್ನ ಪ್ರೋಟೋಕಾಲ್ ಪ್ರಕಾರ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ. 10 ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದ ಪಿಕೆ ಶಾ ಸದ್ಯ ಸೇನಾ ಕಣ್ಗಾವಲಿನಲ್ಲಿದ್ದಾರೆ. ಭಾರತೀಯ ಯೋಧ ವೈರಿ ರಾಷ್ಟ್ರದಿಂದ ಸುರಕ್ಷಿತವಾಗಿ ಬಿಡುಗಡೆಯಾಗಿರೋದೇ ಹೆಮ್ಮೆಯ ವಿಚಾರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಾನಿ ಕೊಟ್ಟ ವಾರ್ನಿಂಗ್ಗೆ ಪಾಕಿಸ್ತಾನ ಹೆದರು ಹೋಗಿದೆ. ಕದನ ವಿರಾಮ ಅಲ್ಪ ವಿರಾಮ ಅಷ್ಟೇ, ಮತ್ತೆ ಖ್ಯಾತೆ ತೆಗೆದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಮೋದಿ ಎಚ್ಚರಿಕೆ ನೀಡಿದರು. ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ನನ್ನ ಬಿಡುಗಡೆ ಮಾಡಿತು. ನಮ್ಮ ವಾರ್ನಿಂಗ್ಗೆ ಪತರುಗುಟ್ಟಿದ ಪಾಕ್, ವಶಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ. ಪಾಕಿಸ್ತಾನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಅನ್ನ ಬಿಡುಗಡೆ ಮಾಡಿದೆ. ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ 10:30 ಸುಮಾರಿಗೆ ಅಮೃತ್ಸರದ ಅಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಪೂರ್ಣಂ ಕುಮಾರ್ ವಶಕ್ಕೆ ಪಡೆದಿದ್ದೇಕೆ ಪಾಕ್? ಏಪ್ರಿಲ್ 23, 2025ರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ 182ನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್ ಆಗಿ ಪಾಕಿಸ್ತಾನದ ಗಡಿಗೆ ದಾಟಿದ್ರು. ಆದ್ದರಿಂದ ಪೂರ್ಣಂರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು.
ರವರ ಗರ್ಭಿಣಿ ಪತ್ನಿ ರಜನಿ ಪಂಜಾಬ್ಗೆ ತೆರಳಿ ಬಿಎಸ್ಎಫ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಪತಿಯ ಬಿಡುಗಡೆಗೆ ಒತ್ತಾಯಿಸಿದ್ರು. ಪಿಕೆ ಶಾ 30 ಗಂಟೆಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ರು. ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ. ಹೀಗಾಗಿ ಅಟ್ಟಾರಿ ವಾಘಾ ಗಡಿ ಮೂಲಕ ಯೋಧ ಪಿಕೆ ಶಾರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ. देखिए मैडम, सबसे बड़ी बात तो 20 दिन वो हमारे देश में नहीं थे, पाकिस्तान की तरफ से अरेस्ट हो गए थे। तो आज तो बहुत ही खुशी हुई। सुबह में ही फोन आया था सीओ साहब का वहां से हेड कि देखिए वो पीके साहब आ गए हैं, इंडिया आ चुके हैं, टेंशन मत लीजिए, वो एकदम सही सलामत है, आप टेंशन मत लीजिए, बिल्कुल ठीक है। ಯೋಧ ಪಿಕೆ ಶಾರನ್ನ ಪ್ರೋಟೋಕಾಲ್ ಪ್ರಕಾರ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ. 10 ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದ ಪಿಕೆ ಶಾ ಸದ್ಯ ಸೇನಾ ಕಣ್ಗಾವಲಿನಲ್ಲಿದ್ದಾರೆ. ಭಾರತೀಯ ಯೋಧ ವೈರಿ ರಾಷ್ಟ್ರದಿಂದ ಸುರಕ್ಷಿತವಾಗಿ ಬಿಡುಗಡೆಯಾಗಿರೋದೇ ಹೆಮ್ಮೆಯ ವಿಚಾರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಾನಿ ಕೊಟ್ಟ ವಾರ್ನಿಂಗ್ಗೆ ಪಾಕಿಸ್ತಾನ ಹೆದರು ಹೋಗಿದೆ. ಕದನ ವಿರಾಮ ಅಲ್ಪ ವಿರಾಮ ಅಷ್ಟೇ, ಮತ್ತೆ ಖ್ಯಾತೆ ತೆಗೆದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಮೋದಿ ಎಚ್ಚರಿಕೆ ನೀಡಿದರು. ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ನನ್ನ ಬಿಡುಗಡೆ ಮಾಡಿತು. ನಮೋ ವಾರ್ನಿಂಗ್ಗೆ ಪತರುಗುಟ್ಟಿದ ಪಾಕ್. ವಶಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ. ಪಾಕಿಸ್ತಾನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಅನ್ನ ಬಿಡುಗಡೆ ಮಾಡಿದೆ. ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ 10:30 ಸುಮಾರಿಗೆ ಅಮೃತ್ಸರದ ಅಟ್ಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಪೂರ್ಣಂ ಕುಮಾರ್ ವಶಕ್ಕೆ ಪಡೆದಿದ್ದೇಕೆ ಪಾಕ್? ಏಪ್ರಿಲ್ 23, 2025ರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ 182ನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್